ಬೇಸಿಕಲಿ ಫ್ಯಾಮಿಲಿ ಡೇ ಅಲ್ಲಿ ಬಂದು ಕುತ್ಕೊಂಡು ಹಿಂಗೆ ತಿನ್ನೋದು. ಇದೆ ಫ್ಯಾಮಿಲಿ ಡೇ ಅಂದರೆ ಹಿಂಗೆ ಫ್ಯಾಮಿಲಿನ ಕರ್ಕೊಬಂದು ತಿನ್ನೋದು. ಹೆಂಗಿದೆ ಆರೋಗ್ಯ ಫ್ರೆಂಚ್ ಫ್ರೈಸ್ ಕಾರ್ನ್ ಬಿಸಿ ಇದೆ ನೋಡಿ. ಎಲ್ಲ ಆರೋಗಿತ್ತು ಎಲ್ಲ ಆರೋಗಿತ್ತಂತೆ ಕಂಪ್ಲೇಂಟ್ ಮಾಡ್ತಾರೆ. ನೆಕ್ಸ್ಟ್ ಟೈಮ್ ಬಿಸಿ ಬಿಸಿ ಸರ್ವ್ ಮಾಡಿ. ನೋಡಿ ನಾನ್ ವೆಜ್ ಕಡೆ ಗೌಡ್ರ ಕಡೆ ನಾನ್ ವೆಜ್ ಕಡೆ ಗೌಡ್ರು ಕಡೆ ಅಂತೆ. ಗಮನ ಕೊಡ್ತಾರೆ. ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಏನು ಗಾಡಿಯಲ್ಲಿ ಹೋಗ್ತಾ ರೆಕಾರ್ಡ್ ಮಾಡ್ತಿದ್ದಾರೆ ಅಂತನಾ? ಆ್ಯಕ್ಚುಲಿ ಇವತ್ತು ಆಫೀಸಲ್ಲಿ ಫ್ಯಾಮಿಲಿ ಡೇ ಇದೆ. ಫ್ಯಾಮಿಲಿ ಡೇಗೆ ಒಂದು ಸ್ವಲ್ಪ ಚೆನ್ನಾಗಿ ರೆಡಿ ಆಗಿ ಹೋಗ್ಬೇಕಲ್ವಾ. ಡ್ರೆಸ್ ತಗೊಳ್ಳೋಣ ಅಂತ ಪರ್ಚೇಸ್ ಮಾಡೋಕೆ ಹೋಗ್ತಿದ್ದೀವಿ ನಾನು ನನ್ನ ಹಸ್ಬೆಂಡ್. ಈಸ್ ಡ್ರೈವಿಂಗ್, ಆಮೇಲೆ ಅವ್ರು ಮಾತಾಡ್ತಾರೆ. ಫ್ಯಾಮಿಲಿ ಡೇ ಇದೆ, ಎಕ್ಸೈಟ್ ಆಗಿದ್ದೀನಿ. ನನ್ನ ಫ್ಯಾಮಿಲಿಗೆಲ್ಲ ನನ್ನ ಆಫೀಸ್ನೆಲ್ಲ ತೋರಿಸೋಣ ಅಂತ. ಬಟ್ ಮೋಸ್ಟ್ ಆಫ್ ಮೈ ಫ್ರೆಂಡ್ಸ್ ಯಾರೂ ಬರ್ತಾ ಇಲ್ಲ, ಅದಕ್ಕೆ ಸ್ವಲ್ಪ ಬೇಜಾರು. ಬಟ್ ಇವ್ರನ್ನ ಕರ್ಕೊಂಡೋಗಿ ತೋರಿಸ್ತೀವಿ ಆಫೀಸ್ ಹೇಗಿದೆ, ಇವ್ರಿಗೆ ಹೆಂಗ್ ಅನ್ಸುತ್ತೆ ಅಂತ. ಐ ಟ್ರೈ ಟು ರೆಕಾರ್ಡ್. ಫುಲ್ ರೆಕಾರ್ಡ್ ಆಗುತ್ತಾ ಗೊತ್ತಿಲ್ಲ, ಯಾಕಂದ್ರೆ ಆಫೀಸ್ ಲೋಗೋ ಎಲ್ಲ ಯೂಸ್ ಮಾಡೋ ಅಷ್ಟಿಲ್ಲ ಆಸ್ ಪರ್ ಪ್ರೋಟೋಕಾಲ್. ನೋಡೋಣ, ತೋರಿಸ್ತೀವಿ. ಹೆಂಗನ್ಸಿದೆ ಭಾನುವಾರ ನಿದ್ದೆ ಮಾಡೋದು ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ. ಹಂಗೇನಿಲ್ಲ, ಖುಷಿ ಇವ್ರ ಆಫೀಸ್ ನೋಡೋದು. ಆ್ಯಕ್ಚುಲಿ ನನ್ನ ಡ್ಯಾಡಿನ ಕರೆದ್ನ ನಾನ್ ವೆಜ್ ಕೊಡ್ತಾರೆ ಅಂದರೆ ಇಲ್ಲ ಅಂದರೆ ಒಂದು ಬೇರೆ ಇಲ್ಲಿ ಹೋಗ್ತೀನಿ, ಹೋಗಿ ಬನ್ನಿ ಅಂತ ಬರಲಿಲ್ಲ. ನಾವು ಬರ್ತೀವಿ, ನಾನು ಮಮ್ಮಿ ಅಷ್ಟು ನಾವೆಲ್ಲ ಬರ್ತೀವಿ. ಅಷ್ಟು ಜನ ಹೋಗ್ತೀವಿ. ಫ್ಯಾಮಿಲಿ ಡೇಟ್ ಬರಲ್ವ ನೀನು? ನಿದ್ದೆ ಮಾತಾಡ್ತಿದ್ದೀರ ಸೂಸಿ? ಎಲ್ಲಿಗೆ ಹೋಗ್ತಿದ್ದೀವಿ? ಅಮ್ಮೂರು ಆಫೀಸ್. ಏನಕ್ಕೆ? ಫ್ಯಾಮಿಲಿ ಡೇಗೆ. ಫ್ಯಾಮಿಲಿ ಡೇಗೆ ನೋಡಿ ಹೋಗ್ತಾ ಇದ್ದೀವಿ. ನಮ್ಮ ಅತ್ತಿಗೆ, ನಾನು, ಮಮ್ಮಿ, ಹಿಂದೆ ಆಶಿಕಾ, ಮುಂದೆ ನಮ್ಮ ಅಣ್ಣನೂ ನನ್ನ ಹಸ್ಬೆಂಡ್. ಆಫೀಸಲ್ಲಿ ಎಷ್ಟು ಮಟ್ಟಿಗೆ ವೀಡಿಯೋ ಮಾಡ್ಕೊತೀನಿ ಗೊತ್ತಿಲ್ಲ ಅದಕ್ಕೆ, ಯಾಕಂದರೆ ಆ ಲೋಗೋನೆಲ್ಲ ಬ್ಲರ್ ಮಾಡೋ ಅಷ್ಟೇ. ಮೈಕ್ ಬೇರೆ ನಾನು ಚಾರ್ಜ್ಗೆ ಹಾಕಿಲ್ಲ. ತುಂಬ ಇಂಟೆಲಿಜೆಂಟ್ ಗರ್ಲ್. ಆ್ಯಂಡ್ ಲೋಗೋನೆಲ್ಲ ಫುಲ್ಲು ಬ್ಲರ್ ಮಾಡೋಷ್ಟರಲ್ಲೆಲ್ಲ ತಲೆನೋವು ಬಂದ್ಬಿಡುತ್ತೆ. ಒಂದು ಸ್ವಲ್ಪ ಬೈಟ್ ನಾನು ಎಲ್ಲಿ ಕುತ್ಕೊಂಡು ಕೆಲಸ ಮಾಡ್ತೀನಿ ಅದನ್ನೆಲ್ಲ ರೆಕಾರ್ಡ್ ಮಾಡ್ತೀನಿ, ತೋರಿಸ್ತೀನಿ ನಿಮಗೆಲ್ಲ. ಮಮ್ಮಿ ಓಕೆನಾ? ಓಕೆ. ಗಾಡಿ ಪಾರ್ಕ್ ಆಯಿತು. ಆಫೀಸ್ ಒಳಗೆ ಈಗ ಎಂಟ್ರಿ. ಅಲ್ಲಿ ಇನ್ನೊಬ್ರು ವ್ಲಾಗ್ ಮಾಡ್ಕೊಂಡು ಬರ್ತಾವ್ರೆ. ನೋಡು, ಇದೇ ಪ್ಲೇಸಲ್ಲಿ ನಾವು ಕುತ್ಕೊಂಡು ಊಟ ಮಾಡೋದು. ಯಾಕೆ ಇದೆಲ್ಲ ಸ್ಟಾಲ್ ಅಲ್ಲ, ಇವೆಲ್ಲ ಗುರು. ಇವತ್ತು ನೀವೆಲ್ಲ ಬರ್ತಿದ್ದೀರ ಅಂತ ಸ್ಟಾಲ್ ಹಾಕೋದು ಅಷ್ಟೇ. ನಿಮಗೆ ಎಲ್ಲ ಕೊಡೋದೆಲ್ಲ ಕಟ್ಟಿದ ಮೇಲೆ ಎಲ್ಲ ಇಲ್ಲೇ ಸಿಗುತ್ತೆ. ಬೇಸಿಕಲಿ ಫ್ಯಾಮಿಲಿ ಡೇ ಅಲ್ಲಿ ಬಂದು ಕುತ್ಕೊಂಡು ಹಿಂಗೆ ತಿನ್ನೋದು. ಅಶು, ಇದೆ ಫ್ಯಾಮಿಲಿ ಡೇ ಅಂದರೆ ಹಿಂಗೆ ಫ್ಯಾಮಿಲಿನ ಕರ್ಕೊಬಂದು ತಿನ್ನೋದು. ಹೆಂಗಿದೆ ಆರೋಗ್ಯ ಫ್ರೆಂಚ್ ಫ್ರೈಸ್ ಕಾರ್ನ್ ಬಿಸಿ ಇದೆ ನೋಡಿ. ಕಂಪ್ಲೇಂಟ್ ಮಾಡೋಣ ಅಷ್ಟೇ. ಫ್ಯಾಮಿಲಿ ಡೇ, ಫ್ಯಾಮಿಲಿ ಡೇ ಎಲ್ಲ ಸ್ನ್ಯಾಕ್ಸ್ ಡೇ. ಕರ್ಕೊಬರೋದು, ಸ್ನ್ಯಾಕ್ಸ್ ತಿನ್ನೋದು, ಟೀ ಕುಡಿಯೋದು, ಮನೆಗೆ ಹೋಗೋದು. ಹೆಂಗಿತ್ತು? ಚೆನ್ನಾಗಿತ್ತು. ಸ್ನ್ಯಾಕ್ಸ್ ಅಷ್ಟು ಚೆನ್ನಾಗಿಲ್ಲ. ಅಟ್ಲೀಸ್ಟ್ ಒಂದು ಸಮೋಸ ಆದರೂ ಕೊಡೋದಲ್ವ ಅಂತ. ಫ್ರೆಂಚ್ ಫ್ರೈಸ್ ಎಲ್ಲ ಆರೋಗಿತ್ತು. ಅಟ್ಲೀಸ್ಟ್ ಒಂದು ಸಮೋಸ ಕೊಟ್ಟರು ಚೆನ್ನಾಗಿರ್ತಿತ್ತು. ಕುತ್ಕೊಳ್ಳೋ ಪ್ಲೇಸಲ್ಲಿ ಕುತ್ಕೊಂಡು ವಿಡಿಯೋ ಮಾಡ್ತಾವ್ರೆ ಯಜಮಾನ್ರು. ಇದು ಮಾತಾಡ್ತಾ ಹೆಂಗಿತ್ತು ನಮ್ಮ ಆಫೀಸ್? ಯಾ ಇಟ್ಸ್ ನಾರ್ಮಲ್. ಸದ್ಯ ಅಬ್ನಾರ್ಮಲ್ ಅಲ್ಲಿರೋದು. ಆ್ಯಕ್ಚುಲಿ ಅಬ್ನಾರ್ಮಲ್ ರೂಲ್ಸ್ ಆರ್ ಅಬ್ನಾರ್ಮಲ್. ಇಟ್ಸ್ ವೆರಿ ನಾರ್ಮಲ್, ಲೈಕ್ ಅ ನಾರ್ಮಲ್ ಆಫೀಸ್. ನನಗೂ
ನಾನು ಆಫೀಸ್ಗೆ ಹೋಗ್ಬೇಕಿತ್ತಲ್ಲ ಅನ್ಸುತ್ತು. ಒಂದ್ ದಿವಸ ಮಾತ್ರ ಕರೆಕ್ಟ್. ದೆನ್ ಐ ರಿಮೆಂಬರ್ಡ್ ಅಯ್ಯೋ ಗುರು, ಐ ಆಮ್ ದ ಬಸ್ ಫಾರ್ ಮೈ ಓನ್ ಕಂಪ್ನಿ. ಆಫೀಸಲ್ಲಿ ಯಾರು ಕೆಲಸ ಮಾಡ್ತಾರೆ? ನಾವು ಗುಡ್ ಜಾಬ್, ಕೀಪ್ ವರ್ಕಿಂಗ್. ಹೆಂಗಿತ್ತು ನಮ್ಮ ಆಫೀಸ್? ಚೆನ್ನಾಗಿತ್ತು ಇವ್ರ ಆಫೀಸ್. ಸ್ನ್ಯಾಕ್ಸ್ ಎಲ್ಲ ಹೆಂಗಿತ್ತು? ಸ್ನ್ಯಾಕ್ಸ್ ಎಲ್ಲ ಆರೋಗಿತ್ತು. ಎಲ್ಲ ಆರೋಗಿತ್ತಂತೆ ಕಂಪ್ಲೇಂಟ್ ಮಾಡ್ತಾರೆ. ನೆಕ್ಸ್ಟ್ ಟೈಮ್ ಬಿಸಿ ಬಿಸಿ ಸರ್ವ್ ಮಾಡಿ. ಸ್ವಲ್ಪ ನೋಡಿ ನಾನ್ ವೆಜ್ ಕಡೆ ಗೌಡ್ರ ಕಡೆ ಸ್ವಲ್ಪ ಗಮನ ಕೊಡಿ. ನಾನ್ ವೆಜ್ ಕಡೆ ಗೌಡ್ರು ಕಡೆ ಅಂತೆ. ಗಮನ ಕೊಡ್ತಾರೆ. ನಾನು ಫುಲ್ ಆಫೀಸ್ನ ತೋರ್ಸೋಕ್ಕಾಗಲ್ಲ, ಲಿಟಲ್ ಬಿಟ್ ಹಾಕ್ತಿದ್ದೀನಿ ಅಷ್ಟೇ. ಬೈ ಫ್ರೆಂಡ್ಸ್. ಅಯ್ಯಯ್ಯೋ ಅಯ್ಯೋ ಛೇ ಛೇ ಛೇ. ಅಲ್ಲಿ ಬೀಳ್ತಿತ್ತು. ಅಮ್ಮ ಹ್ಞೂ ಹ್ಞೂ ಅಂತಿದ್ಯಾ? ನೀನು ಹೋಗಿ ಹಾಕೋ. ಬಿದ್ದೇ ಹೋಯ್ತು ಕೆಳಿಕೆ. ಹೊಡಿಯೋಕೆ ಹೋಯ್ತೈತೆ. ಅಭ್ಯಾಸ. ರೆಡಿ? ಸ್ಮೈಲ್. ಸೊ ಫ್ಯಾಮಿಲಿ ಡೇ ಮುಗಿಸ್ಕೊಂಡು ಮನೆಗೆ ವಾಪಸ್ ಬಂದಿದ್ದೀವಿ. ಫ್ಯಾಮಿಲಿ ಡೇ ಹೇಗಿತ್ತು? ಚೆನ್ನಾಗಿತ್ತು, ಸೂಪರ್ ಆಗಿತ್ತು. ಇವ್ರ ಆಫೀಸ್ ಎನ್ವೈರ್ನಮೆಂಟ್ ನನಗೆ ತುಂಬಾ ಇಷ್ಟ ಆಯಿತು. ಚೆನ್ನಾಗಿತ್ತು ಆ್ಯಂಡ್ ತುಂಬ ಸೇಫ್ ಅನಿಸ್ತು ಇವಳಿಗೆ ಆ ಪ್ಲೇಸು. ಆ್ಯಂಡ್ ಇವಳಿಂದ ಅಲ್ಲಿರೋರ್ಗೆ ಎಷ್ಟು ಸೇಫ್ ಇದೆಯೋ ಗೊತ್ತಿಲ್ಲ, ಬಿಕಾಸ್ ನಮ್ಮ ಪಾಡು ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಚೆನ್ನಾಗಿದೆ. ಸೊ ಆ್ಯಂಡ್ ಮತ್ತಲ್ಲಿ ಸ್ನ್ಯಾಕ್ಸ್ ಎಲ್ಲ ಇತ್ತು, ಒಳ್ಳೆ ಟೀ ಇತ್ತು, ಒಳ್ಳೆ ಸ್ನ್ಯಾಕ್ಸ್ ಇತ್ತು, ಖುಷಿ ಆಯಿತು. ಸೊ ಹಂಗೆ ಎಲ್ಲರೂ ಅವ್ರವ್ರ ಆಫೀಸಲ್ಲಿ ಈ ಥರ ಒಂದು ಫ್ಯಾಮಿಲಿ ಡೇ ಅಂತ ಮಾಡಿ ನಿಮ್ಮ ಮನೆಯವ್ರಿಗೂ ಕರ್ಕೊಂಡು ಹೋಗೋರ್ಗೂ ತುಂಬಾ ಖುಷಿ ಆಗುತ್ತೆ. ಆ್ಯಂಡ್ ಚಿಕ್ಕ ಚಿಕ್ಕ ಮಕ್ಳಿರ್ತಾರೆ, ಅವ್ರ ಅಪ್ಪ ಅಮ್ಮ ಎಲ್ಲಿ ಕೆಲಸ ಮಾಡ್ತಾರೆ ಏನು ಅನ್ನೋದು ಬೇಕಾಗಿರುತ್ತೆ. ಆ್ಯಂಡ್ ಈಗ ನೋಡಿ ಇವಳು ನನ್ನನ್ನು ಕರ್ಕೊಂಡೋದು ನನಗೆ ತುಂಬಾ ಖುಷಿ ಆಯಿತು. ನಾನು ಹೆಂಡ್ತಿ ಇಂಥ ಒಂದು ಕಂಪ್ನಿಲಿ ಕೆಲಸ ಮಾಡ್ತಿದ್ದಾಳೆ. ಯಾಕೆ ನಮಗೂ ಒಂದು ಮನೆಯಲ್ಲಿ ಗಂಡಸರಿಗಾಗಲಿ ಒಂದು ಇರುತ್ತೆ, ಅಯ್ಯೋ ನಮ್ಮ ವೈಫ್ ಯಾವ ಆಫೀಸಲ್ಲಿ ಕೆಲಸ ಮಾಡ್ತಿದ್ದಾಳೆ, ಅಲ್ಲಿ ಹೆಂಗಿದೆ ಏನು ಎತ್ತ ಅನ್ನೋದು. ಸೊ ತಿಳ್ಕೊಂಡಾಗ ಒಂದು ಕ್ಲಾರಿಟಿ ಸಿಗುತ್ತೆ. ಸೊ ನನಗೆ ಅದು ಸಿಕ್ತು, ಚೆನ್ನಾಗಿದೆ, ಒಳ್ಳೆ ಕಂಪ್ನಿ. ನನಗೆ ಪ್ರೌಡ್ ಫೀಲ್ ಇವಳಂತ ಒಂದು ಕಂಪ್ನಿಲಿ ವರ್ಕ್ ಮಾಡ್ತಿದ್ದಾಳೆ ಅಂತ. ಮತ್ತೆ ಇನ್ನೇನಾರು ಹೇಳ್ಬೇಕಾ ನಿಮ್ಮ ಆಫೀಸ್ ಬಗ್ಗೆ? ಸಾಕು, ಇದೆಲ್ಲ ಪೇಡ್ ಅಲ್ಲ, ಅವರೇ ಹೇಳ್ತಾರಲ್ಲ ಖುಷಿಗೆ. ನಮ್ಮ ಆಫೀಸ್ ಬಗ್ಗೆ ನಾವ್ ಯಾಕೆ ಪೇಡ್ ಮಾಡೋಣ? ಅಂಡ್ ಆಫೀಸ್ ಬಗ್ಗೆ ನನ್ನ ಆಫೀಸ್ ನೇನೆಲ್ಲ ತೋರಿಸ್ತಿಲ್ಲ ಗೈಸ್, ಎಲ್ಲ ವಿಡಿಯೋ ಶಾರ್ಟ್ ಇರ್ಬೋದು, ಬಟ್ ಒಳಗೆ ಐ ಮೀನ್ ಎಂಜಾಯ್ ಮಾಡ್ಕೊಂಡ್ ಬಂದ್ವಿ. ಆಫೀಸ್ ಒಳಗಡೆ ಮೆಮೊರೀಸ್ ಎಲ್ಲ ಚೆನ್ನಾಗಿ ಅನ್ನಿಸ್ತು. ಆಸ್ ಪರ್ ಕಂಪನಿ ರೂಲ್ಸ್ ನನ್ನ ಫೋಟೋಸ್ ತಗೊಂಡಿರೋದು ಎಲ್ಲ ಹಾಕಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ಅದ್ರಲ್ಲಿ ಲೋಗೋ ಕಾಣ್ದಿರೋ ಥರ ಅದು ಯಾವುದಿದೆ ಅದನ್ನು ಹಾಕ್ತೀನಿ. ಒಂದು ಜಸ್ಟ್ ನಮ್ಮ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿರೋ ಬೈಟ್ನ ಹಾಕಿರ್ತೀವಿ. ನೋಡಿ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಅಂಟಿಲ್ ದೆನ್ ಸ್ಟೇ ಟ್ಯೂನ್. ಟಾಟಾ, ಬೈ ಬಾಯ್. ಅಷ್ಟೇ.